ಇನ್ನಿಲ್ಲ. ಪವಿತ್ರ ಗೌಡಾಳ ಮಾಜಿ ಪತಿ ಸಂಜಯ್ ಸಿಂಗ್ ಈಸ್ ನೋ ಮೋರ್. ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲಿನಲ್ಲಿರುವ ಪವಿತ್ರ ಗೌಡ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಅನ್ನೋ ಸುದ್ದಿಯ ಬೆನ್ನಲ್ಲೇ ಅವರ ಬದುಕಿನ ಒಂದು ಕಾಲದ ಅತ್ಯಂತ ಆಪ್ತ ವ್ಯಕ್ತಿ, ಅವರ ಮೊದಲ ಪ್ರೀತಿ, ಅವರ ಪತಿ, ಅವರ ಮಗಳ ತಂದೆ ಸಂಜಯ್ ಸಿಂಗ್ ಬದುಕಿಲ್ಲ. ಹಿ ಈಸ್ ಡೆಡ್. ಏನಾಯ್ತು? ಸಂಜಯ್ ಸಿಂಗ್ ಸಾವಿಗೆ ಕಾರಣವೇನು? ಯಾಕೆ ಮತ್ತು ಹೇಗೆ ಮೃತಪಟ್ಟರು? ಈ ಸುದ್ದಿ ತಡವಾಗಿ ಹೊರಬಂದಿದ್ದು ಯಾಕೆ? ಪವಿತ್ರ ಮತ್ತು ಸಂಜಯ್ ನಡುವಿನ ಪ್ರೀತಿ ಹೇಗಿತ್ತು ಗೊತ್ತಾ? ಮದುವೆ ಆಗಿದ್ದೇಗೆ ಗೊತ್ತಾ? ಮಗಳು ಹುಟ್ಟಿದ ನಂತರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ದು ಯಾಕೆ ಗೊತ್ತಾ? ಅವರಿಬ್ಬರ ನಡುವೆ ವಿಚ್ಛೇದನಕ್ಕೆ ಕಾರಣವಾಗಿದ್ದು ಏನು ಗೊತ್ತಾ? ದರ್ಶನ್ ಜೊತೆಗೆ ಅಫೇರ್ ಇದೆಯಂತೆ ಅನ್ನೋ ಸುದ್ದಿ ಕಿವಿಗೆ ಬಿದ್ದಾಗ ಸಂಜಯ್ ಮಾಡಿದ್ದೇನು ಗೊತ್ತಾ? ಸಂಜಯನ ಸಾವಿನ ಹಿಂದೆ ಇರೋ ಅಸಲಿ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು. ಅವರ ಬದುಕಿನ ಒಂದು ಪ್ರಮುಖ ಅಧ್ಯಾಯ ಆರಂಭವಾಗಿದ್ದು ಬೆಂಗಳೂರಿನಲ್ಲಿ. 2002ರ ಸುಮಾರಿಗೆ ಬೆಂಗಳೂರಿಗೆ ಬಂದಿದ್ದ ಸಂಜಯ್ ಸಿಂಗ್ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು. IBM ನಲ್ಲಿ ಕೆಲಸ, ಕೈ ತುಂಬ ಸಂಬಳ. ಅದೇ ಸಮಯದಲ್ಲಿ ಅವತ್ತಿಗಿನ್ನು ಕಾಲೇಜಿಗೆ ಹೋಗುತ್ತಿದ್ದವಳು ಪವಿತ್ರ ಗೌಡ. ರಘುವನಹಳ್ಳಿ, ಕೋಣನಕುಂಟೆ ಕ್ರಾಸ್ ಸುತ್ತಮುತ್ತಲ ಪ್ರದೇಶದಲ್ಲೇ ಪವಿತ್ರ ಗೌಡ ಕೂಡ ವಾಸಿಸ್ತಿದ್ಲು. ಕಾಲೇಜಿಗೆ ಹೋಗುವಾಗ ಬರುವಾಗ ಇಬ್ಬರ ಕಣ್ಣಿನ ನೋಟಗಳು ಕಲ್ತಿದ್ವು. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯ ಟರ್ನ್ ಪಡೆದುಕೊಂಡಿತ್ತು. ಇಬ್ಬರಿಗೂ ಲವ್ ಅಟ್ ಫಸ್ಟ್ ಸೈಟ್. ಸಂಜಯ್ ಸಿಂಗ್ ಪ್ರಪೋಸ್ ಮಾಡಿದ್ರು. ಮೊದಲು ಕದ್ದು ಮುಚ್ಚಿ ಭೇಟಿ, ಬಳಿಕ ಸುಮಾರು 6 ತಿಂಗಳುಗಳ ಕಾಲ ಜೋಡಿ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡಿದ್ವು. ಎಲ್ಲ ಪ್ರೇಮಿಗಳಂತೆ ಇವರು ಸಿನಿಮಾ ನೋಡಿದ್ರು, ಪಾರ್ಕಿನಲ್ಲಿ ಸುತ್ತಿದ್ರು. ಸಂಜಯ್ ಉತ್ತರ ಪ್ರದೇಶ ಮೂಲದವ, ಪವಿತ್ರ ಕರ್ನಾಟಕದವಳು. 2 ಕುಟುಂಬಗಳ ಹಿನ್ನೆಲೆ ಬೇರೆ ಬೇರೆ, ಆದ್ರೂ ಮನೆಯವರನ್ನ ಒಪ್ಪಿಸಿದ್ರು, ಮದುವೆಯಾಗಿದ್ರು. ಅದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಕೂಡ ಸಾಮಾನ್ಯ ದಂಪತಿಯಂತೆ ಬದುಕಿದ್ರು. ಆರಂಭದ ದಿನಗಳು ಚೆನ್ನಾಗಿದ್ವು. ಗಂಡ ಆಫೀಸ್ಗೆ ಹೋದ್ರೆ ಸಂಜೆ ಮನೆಗೆ ಬರುವವರೆಗೂ ಆತನಿಗಾಗಿ ಕಾಯುತ್ತಿದ್ದವಳು ಪವಿತ್ರ ಗೌಡ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಎಲ್ಲಿಯವರೆಗೆ? ಒಬ್ಳು ಮಗಳು ಮನೆಗೆ ಬರೋವರೆಗೆ. ಹೌದು, ಇವರಿಬ್ಬರ ದಾಂಪತ್ಯದ ಫಲವಾಗಿ ಮುದ್ದಾದ ಹೆಣ್ಣು ಮಗು ಜನಿಸಿತ್ತು. ಅದಕ್ಕೆ ಖುಷಿಯಾಗಿ ಖುಷಿ ಅಂತ ಹೆಸರಿಟ್ಟಿದ್ರು. ಆದ್ರೆ ಆ ಖುಷಿ ಬಂದ ಮೇಲೆ ಜವಾಬ್ದಾರಿಗಳು ಹೆಚ್ಚಾದವು. ಇದೇ ಟೈಮಲ್ಲಿ ಅದ್ಯಾರು ತಲೆಗೆ ತುಂಬಿದ್ರೋ ಪವಿತ್ರ ಗೌಡಾಳಿಗೆ ಬಣ್ಣದ ಮೋಹ ಬಂದು ಬಿಟ್ಟಿತ್ತು. ಮಾಡ್ಲಿಂಗ್ ಮತ್ತು ಸಿನಿಮಾ ಜಗತ್ನಲ್ಲಿ ಮಿಂಚಬೇಕು ಅನ್ನೋ ಆಸೆ ಪವಿತ್ರ ಗೌಡಾಳಿಗೆ ಒಂದು ಮಗುವಿನ ತಾಯಿಯಾದ ಮೇಲೆ ಬಂದಿತ್ತು. ಸಿನಿಮಾ, ಫ್ಯಾಷನ್ ಸ್ವಂತ ವೃತ್ತಿ. ಪೇಟೆ ಹುಡುಗಿರ ಹಳ್ಳಿ ಲೈಫು ರಿಯಾಲಿಟಿ ಶೋನಿಂದ ಪವಿತ್ರಾಗೆ ಸಿನಿಮಾ ಕ್ಷೇತ್ರದತ್ತ ಆಸಕ್ತಿ ಹೆಚ್ಚಾಯಿತು. ಕೆಲವರ ಸ್ನೇಹ ಆಕೆಯನ್ನ ಸಿನಿಮಾ ಕ್ಷೇತ್ರದವರೆಗೂ ಕರೆದುಕೊಂಡು ಬಂತು. ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡತೊಡಗಿದ್ಲು. ಅತ್ತ ಬಣ್ಣದ ಲೋಕ ಕೈಬೀಸಿ ಕರೀತಿತ್ತು. ಇತ್ತ ಸಂಸಾರದ ಬಣ್ಣ ಮಾಸತೊಡಗಿತ್ತು. ದಾಂಪತ್ಯದಲ್ಲಿ ಸಣ್ಣಗೆ ಬಿರುಕು ಮೂಡತೊಡಗಿತ್ತು. ಪವಿತ್ರಾಗೆ ತನ್ನದೇ ಕೆರಿಯರ್ ಕಟ್ಕೊಳ್ಬೇಕು ಅನ್ನೋ ಆಸೆ ಹೆಚ್ಚಾಯ್ತು. ಅದು ತಪ್ಪಲ್ಲ. ಆದ್ರೆ ಮನೆಯಲ್ಲಿ ಚಿಕ್ಕ ಮಗು, ಇಬ್ಬರಿಗೂ ಕೆಲಸ, ಒಬ್ಬರಿಗೆ ಶಿಫ್ಟ್, ಮತ್ತೊಬ್ಬರಿಗೆ ಸಿನಿಮಾ ಶೂಟಿಂಗ್. ಟೈಮ್ ಮ್ಯಾಚ್ ಆಗ್ತಿರ್ಲಿಲ್ಲ. ಮಗುಗೆ ಅಪ್ಪ ಅಮ್ಮ ಇಬ್ರು ಬೇಕು. ಆದ್ರೆ ಅಪ್ಪನ ಕೆಲಸದ ಸಮಯ ಬೇರೆ, ಅಮ್ಮನ ಶೂಟಿಂಗ್ ಶೆಡ್ಯೂಲ್ ಬೇರೆ. ಇಬ್ಬರಿಗೂ ಒಟ್ಟಿಗೆ ಸಮಯ ಸಿಗ್ತಿರ್ಲಿಲ್ಲ. ಸಿಕ್ಕರೂ ಜಗಳ. ಮಗು ನೋಡ್ಕೋಬೇಕು, ಅಡಿಗೆ ಮಾಡಬೇಕು. ಇಂತಹ ಸಣ್ಣ ಪುಟ್ಟ ವಿಚಾರಕ್ಕೆ ಶುರುವಾದ ಜಗಳ ದೊಡ್ಡ ಕಂದಕವನ್ನೇ ಸೃಷ್ಟಿಸಿಬಿಡ್ತು. ಗಂಡ ಸಂಜಯ ಗದರಿದ್ದ. ಸಿನಿಮಾ ಗಿನ್ಮಾ ಎಲ್ಲ ಬಿಟ್ಟು ಮನೆಯಲ್ಲಿರು. ಪವಿತ್ರಾಗೆ ಬಣ್ಣದ ಹಮಲು ತಲೆಗೆ ಹೊಕ್ಕಿತ್ತು. ತಿರುಗಿ ಬಿದ್ಲು. ಇಬ್ಬರ ನಡುವೆ ಕ್ಲಾಶ್ ಶುರುವಾಯ್ತು.
ಕೊನೆಗೆ ಇಬ್ಬರು ಅದೊಂದು ಕೆಟ್ಟ ಗಳಿಗೆಯಲ್ಲಿ ಒಂದು ಕೆಟ್ಟ ನಿರ್ಧಾರ ತೆಗೆದುಕೊಂಡು ಬಿಟ್ರು. ನಿನ್ನ ಪಾಡು ನಿಂದು, ನನ್ನ ಪಾಡು ನಂದು. ಒಂದೇ ಮನೆಯಲ್ಲಿದ್ರು, ರೂಮು ಬೇರೆ ಬೇರೆ. 2012 ಹೊತ್ತಿಗೆ ಇಬ್ಬರು ಪ್ರತ್ಯೇಕವಾಗಿ ವಾಸಿಸೋಕೆ ಆರಂಭಿಸಿದ್ರು. 2013 ಆಗಸ್ಟ್ನಲ್ಲಿ ಇಬ್ಬರು ಕಾನೂನು ಪ್ರಕಾರ ಬೇರೆ ಬೇರೆ ಆಗಿಬಿಟ್ರು. ವಿಚ್ಛೇದನ ತೆಗೆದುಕೊಂಡು ಬಿಟ್ರು. ನ್ಯಾಯಾಲಯದ ಅಂಗಳದಲ್ಲಿ ಸಂಜಯ ಪವಿತ್ರಾಳಿಂದ ದೂರವಾಗೋ ಹೊತ್ನಲ್ಲಿ ವಿಲವಿಲ ಒದ್ದಾಡುತ್ತಿದ್ರೆ, ಇತ್ತ ಪವಿತ್ರ ಗೌಡ ಐ ಆಮ್ ಫ್ರೀ ಬರ್ಡ್ ಅಂತ ಕಿಲಕಿಲ ನಗ್ತಿದ್ಲು. ನೋವು, ಆಘಾತ. ಅವತ್ತೇ ಆತ ಅರ್ಧ ಸತ್ತು ಹೋಗಿದ್ದ. ಪವಿತ್ರ ಮಗಳೊಂದಿಗೆ ಪ್ರತ್ಯೇಕವಾಗಿ ಬಿಟ್ಲು. ಈ ಹೊತ್ತಲ್ಲೇ ಪವಿತ್ರ ಬದುಕಿನಲ್ಲಿ ಎಂಟ್ರಿ ಆಗಿದ್ದು ಜಗ್ಗು ದಾದಾ. ಇದೇ ಸಿನಿಮಾದ ಆಡಿಷನ್ ಟೈಮ್ನಲ್ಲಿ ಸುಬ್ಬನಿಗೆ ಪರಿಚಯವಾದವಳು ಸುಬ್ಬಿ. ಅವತ್ತು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ಬೇಕು ಅಂತ ಬಂದವಳು ದಾಸನ ಬದುಕಿನುದ್ದಕ್ಕೂ ನಟಿಸೋಕೆ ರೆಡಿಯಾಗಿ ಬಿಟ್ಲು. ಇವತ್ತು ಪರಪ್ಪನ ಅಗ್ರಹಾರ ಜೈಲ್ನಲ್ಲೂ ದಾಸನಿಗೆ ಜೊತೆಯಾಗಿಯೇ ಇದ್ದಾಳೆ. ಅಷ್ಟರ ಮಟ್ಟಿಗೆ ಇವರಿಬ್ಬರದ್ದು ಕಿತ್ತರು ಬರಲಾರದಂತಹ ಸ್ನೇಹ. ಡಿವೋರ್ಸ್ ಆಗಿ ಜಸ್ಟ್ 3-4 ತಿಂಗಳು ಕಳೆದಿತ್ತಷ್ಟೇ. ದರ್ಶನ್ ಪವಿತ್ರ ಸಂಬಂಧದ ಬಗ್ಗೆ ಗಾಸಿಪ್ ಶುರುವಾಗಿತ್ತು. ಈ ಟೈಮಲ್ಲೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಸಂಜಯ್ ಸಿಂಗ್. ಮದಿರೆಯ ಅಪ್ಪುಗೆಯಲ್ಲಿ ದಿನ ದೂಡತೊಡಗಿದ್ದ. ಇಷ್ಟೆಲ್ಲ ಆಗ್ತಿದ್ರು ಒಂದೇ ಒಂದು ದಿನಕ್ಕೂ ಮಾಜಿ ಪತ್ನಿಯನ್ನ ಪ್ರಶ್ನಿಸ್ಲಿಲ್ಲ, ವಿವಾದ ಮಾಡಲಿಲ್ಲ. ಆಕೆಯ ಜೀವನ, ಆಕೆಯ ಇಷ್ಟ ಅಂತ ದಿನ ದೂಡಿಬಿಟ್ಟ ಸಂಜಯ್ ಸಿಂಗ್. 2024 ಜನವರಿಯಲ್ಲಿ ಪವಿತ್ರ ಗೌಡ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಜೊತೆಗಿನ ಫೋಟೋ ವಿಡಿಯೋ ಹಂಚಿಕೊಂಡ್ಲು. ಅದರಲ್ಲಿ ಇಬ್ಬರ ಸಂಬಂಧಕ್ಕೆ 10 ವರ್ಷಗಳು ತುಂಬಿವೆ ಅನ್ನೋ ಟ್ಯಾಗ್ ಲೈನ್ ಬೇರೆ ಇತ್ತು. ಇದನ್ನ ನೋಡಿದ್ದೆ ಚರ್ಚೆಗಳು ಶುರುವಾದವು. ಆಗ ಕನಲಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಪೋಸ್ಟ್ ವಾರ್ಗಳು ಶುರುವಾದವು. ಇತ್ತ ದಾಸ ಒಳ್ಳೆ ಸ್ನೇಹಿತರಿಂದ ದೂರವಾಗಿ ಅರಿವೇ ಇಲ್ಲದಂತೆ ದಾರಿ ತಪ್ಪತೊಡಗಿದ್ದ. ಅದುವರೆಗೂ ಗೌಪ್ಯವಾಗಿಯೇ ಇದ್ದ ಪವಿತ್ರ ಗೌಡ ಹಾಗೂ ಸಂಜಯ್ ಸಿಂಗ್ ಮದುವೆ ಫೋಟೋಗಳು ವಿಜಯಲಕ್ಷ್ಮಿ ಅವರ ಅಕೌಂಟ್ನಿಂದ ಒಂದೊಂದಾಗಿಯೇ ಹೊರಬಿದ್ವು. ಅಯ್ಯೋ, ಇವಳಿಗೆ ಮದುವೆ ಆಗಿದ್ಯಾ, ಮಗುನೂ ಇದೆಯಾ ಅನ್ನೋ ಚರ್ಚೆಗಳು ಶುರುವಾಗಿದ್ದೆ. ಆಗ 2024 ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ. 11ನೇ ತಾರೀಕು ಸುಬ್ಬಿ ಇಬ್ರು ಅರೆಸ್ಟ್. ಆಗ ಮತ್ತೆ ಕಾಣಿಸಿಕೊಂಡವರು ಸಂಜಯ್ ಸಿಂಗ್. ತನ್ನ ಮಾಜಿ ಪತ್ನಿ ಇಂತಹ ಕೆಲಸ ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ಪವಿತ್ರ ಗೌಡ ಪರ ಬ್ಯಾಟ್ ಬೀಸಿದ್ರು. ಈ ವೇಳೆಗಾಗಲೇ ಆಕೆ ಸಂಜಯನ ಪತ್ನಿ ಪವಿತ್ರ ಆಗಿರ್ಲಿಲ್ಲ. ಸಾಕಷ್ಟು ಬೆಳೆದಿದ್ಲು, ಬದಲಾಗಿದ್ಲು. ವಿಚ್ಛೇದನವಾಗಿ ವರ್ಷಗಳೇ ಉರುಳಿದ್ರು. ಮಾಜಿ ಪತ್ನಿ ಪರವೇ ಮಾತಾಡಿದ್ರು ಸಂಜಯ್. ಆಕೆ ಮತ್ತೆ ವಾಪಸ್ ಬಂದ್ರೆ ಸ್ವೀಕರಿಸ್ತೀರಾ ಅನ್ನೋ ಪ್ರಶ್ನೆಗೆ ಹೌದು ಅಂತ ಹಿಂದು ಮುಂದು ಯೋಚಿಸದೆ ಹೂ ಅಂದಿದ್ದ ವ್ಯಕ್ತಿ ಸಂಜಯ್ ಸಿಂಗ್. ಅವಳೇ ಫಸ್ಟ್ ಅಂಡ್ ಲಾಸ್ಟ್ ಲವ್ ಅಂತ ಭಾವುಕರಾಗಿದ್ರು. ಈಗಲೂ ಆ ದೃಶ್ಯ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ಇದೀಗ ಸಂಜಯ್ ಸಿಂಗ್ ಇನ್ನಿಲ್ಲ ಅನ್ನೋ ಸುದ್ದಿ ಹೊರಬಿದ್ದಿದೆ. ಅವರು ಮೃತಪಟ್ಟು 7-8 ತಿಂಗಳೇ ಆಗಿವೆಯಂತೆ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು. ಕುಡಿದು ಕರುಳುಗಳು ಸುಟ್ಟು ಹೋಗಿದ್ವಾ ಗೊತ್ತಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ರಾಜಸ್ಥಾನದ ಆಸ್ಪತ್ರೆಯಲ್ಲಿ ಕೊನೆ ಉಸಿರು ಎಳೆದಿದ್ದಾರೆ ಅಂತಿದೆ ವರದಿ. ಒಂದು ಕಾಲದಲ್ಲಿ ಪವಿತ್ರ ಗೌಡಗಾಗಿ ಕಣ್ಣೀರಿಟ್ಟಿದ್ದ ವ್ಯಕ್ತಿ, ಫಸ್ಟ್ ಅಂಡ್ ಲಾಸ್ಟ್ ಲವ್ ಅಂತ ಹೇಳಿದ ವ್ಯಕ್ತಿ ಈಗ ನಮ್ಮೊಂದಿಗಿಲ್ಲ. ಅವತ್ತು ಅರಕ್ಷಣ ಯೋಚನೆ ಮಾಡಿದ್ರೂ ಸಾಕಿತ್ತು. ಜೀವನವ ಬಣ್ಣದ ಬದುಕ ಅಂತ ಪ್ರಶ್ನೆ ಕೇಳಿಕೊಂಡಿದ್ರು ಸಾಕಿತ್ತು. ಇವತ್ತು ಪವಿತ್ರ ಗೌಡ ಎಲ್ಲರಂತೆ ಸದ್ಗೃಹಿಣಿಯಾಗಿ ಸಂಸಾರ ಮಾಡಿಕೊಂಡು ಇರಬಹುದಿತ್ತು ಏನೋ. ಆದ್ರೆ ವಿಧಿಯಾಟ ಬಲ್ಲವ್ರ್ಯಾರು? ತನ್ನ ಮಾಜಿ ಪತಿ ತೀರಿ ಹೋದ ವಿಚಾರ ಪವಿತ್ರಾಗೆ ತಿಳಿದಿತ್ತ? ಅಥವಾ ಮೊನ್ನೆ ಇದ್ದಕ್ಕಿದ್ದಂತೆ ಜ್ವರ ಬಂದು ನ್ಯಾಯಾಲಯಕ್ಕೆ ಗೈರಾದ್ರಲ್ಲ, ಅವತ್ತು ಗೊತ್ತಾಗಿತ್ತ?
ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಜೈಲಿಗೆ ಹೋಗಿ ಬಂದ ಬಳಿಕ ಪವಿತ್ರ ತುಂಬಾ ಡಿಸ್ಟರ್ಬ್ ಆಗಿದ್ರು ಅಂತ ಹೇಳಿದ್ರು. ಇದೇ ಸುದ್ದಿಯ ಎಫೆಕ್ಟಾ ಗೊತ್ತಿಲ್ಲ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಲ್ವಾ? ನೀವೇನಂತೀರಾ? ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮನಸ್ಸು ಭಾರವಾಗಿದೆ. ಸಂಜಯ್ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂತಹ ಡಿಫರೆಂಟ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.